ರೈಲ್ವೆ ಇಲಾಖೆಯಲ್ಲಿ ಎಸ್ಎಸ್ಎಲ್ಸಿ ಪಾಸ್ ಆದವರಿಗೆ ಟೋಟಲ್ ಆಗಿ 32,438 ಪೋಸ್ಟ್ಗಳನ್ನು ಕಾಲ್ಫಾರ್ಮ್ ಆಗಿದ್ದು, ಇವು ರೈಲ್ವೆ ಇಲಾಖೆಯ ಡಿ ದರ್ಜೆಯ ಹುದ್ದೆಗಳಾಗಿದ್ದು, ಈ ಒಂದು ಅರ್ಜಿ ಸಲ್ಲಿಸೋಕೆ 22/2/2025 ಕಾಲಾವಕಾಶ ಇದ್ದು, ಇದನ್ನು ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ರೀ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಈ ಒಂದು ವೆಬ್ಸೈಟ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ. ಇಲ್ಲಿಗೆ ಬಂದಾದಮೇಲೆ ಅಪ್ಲೈ ಅಂತ ಇದೆಯಲ್ಲ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ನ್ಯೂ ಅಂತ ಕ್ಲಿಕ್ ಮಾಡಿ. ಇದಾದಮೇಲೆ ಈ ರೀತಿಯಾದಂತಹ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟಿಗೆ ನೀವು ನಿಮ್ಮ ಒಂದು ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಫುಲ್ ನೇಮ್ ಅಂತ ಇದೆ, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ನಿಮ್ಮ ಒಂದು ಹೆಸರನ್ನು ಟೈಪ್ ಮಾಡಿ. ಅದೇ ರೀತಿ ರೀಟೈಪ್ ದ ಫುಲ್ ನೇಮ್ ಅಂತ ಇದೆ, ಅದನ್ನು ರೀಟೈಪ್ ಮಾಡಿ. ನೀವು ಯಾವುದಾದ್ರೂ ನಿಮ್ಮ ಹೆಸರನ್ನು ಚೇಂಜ್ ಮಾಡ್ಕೊಂಡಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ನೋ ಅಂತ ಕ್ಲಿಕ್ ಮಾಡಿ. ಇದಾದಮೇಲೆ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ಒಂದು ಜೆಂಡರನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ತಂದೆ ಮತ್ತು ತಾಯಿಯ ಹೆಸರನ್ನು ಎಂಟರ್ ಮಾಡಿ. ನಂತರ ನಿಮ್ಮ ಒಂದು ಇಮೇಲ್ ನಂಬರ್ ಮತ್ತು ಮೊಬೈಲ್ ನಂಬರನ್ನ ಎಂಟರ್ ಮಾಡಿ. ಎರಡಕ್ಕೂ ಒಂದು ಜನರೇಟ್ OTP ಅಂತ ಕ್ಲಿಕ್ ಮಾಡಿ. ಎರಡು ಇಮೇಲ್ ಮತ್ತು ಮೊಬೈಲ್ ನಂಬರಿಗೆ ಸೆಪ್ರೇಟಾಗಿ OTP ಬರುತ್ತೆ, ಅವನ್ನ ಇಲ್ಲಿ ಎಂಟರ್ ಮಾಡಿ. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನ ಎಂಟರ್ ಮಾಡಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಮೊಬೈಲ್ ನಂಬರಿಗೆ ಒಂದು OTP ಹೋಗುತ್ತೆ, ಆ OTPನ ಎಂಟರ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಿ. ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ನಂತರ ಈ ಒಂದು ವೆಬ್ಸೈಟಿಗೆ ನಿಮ್ಮ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ, ಕ್ಯಾಪ್ಚಾನ ಕ್ಲಿಕ್ ಮಾಡಿ, ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಷ್ಟಾದರೆ ನಿಮ್ಮ ಒಂದು ರೈಲ್ವೆ ಇಲಾಖೆಯ ಅರ್ಜಿ ಸಲ್ಲಿಸೋಕ್ಕೆ ಒಂದು ID ಕ್ರಿಯೇಟ್ ಆಗುತ್ತೆ. ನಂತರ ಇಲ್ಲಿ ಅಪ್ಲೈ ಅಂತ ಬಂದು ಆಲ್ರೆಡಿ ಹ್ಯಾವ್ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಸೈನ್ ಇನ್ ಟು ಯುವರ್ ಅಕೌಂಟ್ ಅಂತ ಇದೆ. ಇಲ್ಲಿ ನಿಮ್ಮ ಒಂದು ಜಿಮೇಲನ್ನು ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಈ ಜಿಮೇಲ್ ಕೊಟ್ಟಿದ್ದಾರಲ್ಲ, ಆ ಜಿಮೇಲನ್ನು ಇಲ್ಲಿ ಎಂಟರ್ ಮಾಡಿ. ನಂತರ ಒಂದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಿರ್ತಾರಲ್ಲ, ಆ ಪಾಸ್ವರ್ಡನ್ನು ಎಂಟರ್ ಮಾಡಿ. ಇಲ್ಲಿ ಐ ಆಮ್ ನಾಟ್ ಅ ರೋಬೋಟ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಮಾಡಿದ ಮೇಲೆ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಅಪ್ಲಿಕೇಶನ್ ಹಾಕುವಂತಹ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿದ ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈಗ ಪ್ರೆಸೆಂಟಾಗಿ ಯಾವೆಲ್ಲ ನೋಟಿಫಿಕೇಷನ್ ಜಾರಿಯಾಗಿದ್ದಾವಲ್ಲ, ಈ ನೋಟಿಫಿಕೇಷನ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಪ್ರಸ್ತುತ ಡಿ ಗ್ರೂಪ್ ಹುದ್ದೆ ಅಂದರೆ CN ನಂಬರ್ 08/2024 ಅಂತ ಇದೆಯಲ್ಲ, ಫಸ್ಟ್ ಒನ್ ಇದು ಗ್ರೂಪ್ ಡಿ ಹುದ್ದೆಗಳಾಗಿದ್ದು ನೀವು ಇದನ್ನೇ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಫಸ್ಟಿಗೆ ನೀವು ಸೆಲೆಕ್ಟ್ ದ RRB ಫಾರ್ ವಿಚ್ ಯು ವಾಂಟ್ ಟು ಅಪ್ಲೈ ಅಂತ ಇದೆಯಲ್ಲ, ಇಲ್ಲಿ ನೀವು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ನೀವು ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಎಲ್ಲಾದರೂ ಅಪ್ಲೈ ಮಾಡ್ತಾ ಇದ್ದರೆ ಬೇರೆ ರಾಜ್ಯದ ಒಂದು ಡಿಸ್ಟಿಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ಐ ಆಮ್ ನಾಟ್ ಕರೆಂಟ್ಲಿ ಡಿಬಾರ್ಡ್ ಬೈ ಎನಿ RRB ಆರ್ RRC ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ನೀವು ಬಹಳ ಸಿಂಪಲ್ ಆಗಿ ಒಂದು 5 ಸ್ಟೆಪ್ಗಳಿದಾವೆ ರೀ. ಈ ಒಂದು 5 ಸ್ಟೆಪ್ಗಳನ್ನು ಕ್ಲಿಯರ್ ಮಾಡಿ ಆ ಅರ್ಜಿಯನ್ನು ಈ ಸಿಂಪಲ್ ಆಗಿ ಸಲ್ಲಿಸ್ಬೋದಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಜನರೇಟ್ ಆಧಾರ್ OTP ಅಂತ ಬರುತ್ತೆ. ಈ ರೀತಿ OTP ಅಂತ ಬಂದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್, ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಇನ್ನೊಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ವೆರಿಫೈ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಪರ್ಸ್ನಲ್ ಡೀಟೇಲ್ಸ್, ಅದರ್ ಡೀಟೇಲ್ಸ್, ಎಜುಕೇಷನ್ ಡೀಟೇಲ್ಸ್ ಮತ್ತು ಅಪ್ಲೋಡ್ ಪ್ರೊಫೈಲ್ ಅಂತ ಇದೆ. ಅದಾದಮೇಲೆ ಪ್ರಿಫರೆನ್ಸ್ ಅಂತ ಇದೆ. ಈ ಒಂದು 5 ಸ್ಟೆಪ್ಗಳನ್ನು ಕ್ಲಿಯರ್ ಮಾಡಿದರೆ ನೀವು ಈ ಒಂದು ಅರ್ಜಿಯನ್ನು ಸಿಂಪಲ್ ಆಗಿ ಸಲ್ಲಿಸ್ಬೋದಾಗಿದೆ. ಫಸ್ಟಿಗೆ ಪರ್ಸ್ನಲ್ ಡೀಟೇಲ್ಸ್ನಲ್ಲಿ ಕರೆಂಟ್ ಕಂಟ್ರಿ ಆಫ್ ನ್ಯಾಷನಾಲಿಟಿ ಅಂತ ಇದೆ, ಡೇಟ್ ಆಫ್ ಬರ್ತ್ ಮತ್ತು SSLC ಪ್ರಕಾರ ನಿಮ್ಮ ಒಂದು ನೇಮು, ತಂದೆ ಹೆಸರು, ತಾಯಿ ಹೆಸರು, ಜೆಂಡರ್, ಇಮೇಲ್, ಮೊಬೈಲ್ ನಂಬರ್. ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡುವಾಗ ನೀವು ಏನು ನೀಡಿರ್ತಿರಲ್ಲ ಅದೇ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಅಡಿಷ್ನಲ್ ಡೀಟೇಲ್ಸ್ ಆಗಿ ಇಲ್ಲಿ ನೋಡ್ತಾ ಇರ್ಬೋದು ಮ್ಯಾರಿಟಿಕಲ್ ಸ್ಟೇಟಸ್ ಅಂತ ಇದೆ. ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ರಿಲಿಜನ್, ಧರ್ಮವನ್ನು ಸೆಲೆಕ್ಟ್ ಮಾಡಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಏನಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮದರ್ ಟಂಗ್ ಅಂತ ಇದೆ, ಮದರ್ ಟಂಗನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ ಅಂತ ಇದೆ. ನೀವು ಪರೀಕ್ಷೆ ಬರೆಯುವಾಗ ನಿಮ್ಮ ಒಂದು ಕ್ವಶನ್ ಪೇಪರ್ ಯಾವ ಮೀಡಿಯಮ್ನಲ್ಲಿ ಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಪರ್ಮನೆಂಟ್ ವಿಸಿಬಲ್ ಮಾರ್ಕ್ಸ್ ಅಂತ ಇದೆ, ನಿಮ್ಮ ಒಂದು ಬಾಡಿ ಮೇಲೆ ಯಾವುದಾದ್ರೂ ಮಾರ್ಕ್ಸ್ ಇದ್ದರೆ ಅದನ್ನು ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಕಂಟ್ರಿ ಡೀಟೇಲ್ಸ್ ಅಂತ ಇದೆ, ಕಮ್ಯುನಿಟಿ ಡೀಟೇಲ್ಸ್. ನಿಮ್ಮ ಒಂದು OBC SC ST ಇದ್ದರೆ ಆ ಒಂದು ಸರ್ಟಿಫಿಕೇಟ್ ಡೀಟೇಲ್ಸನ್ನು ಇಲ್ಲಿ ಎಂಟರ್ ಮಾಡೋದು ಮ್ಯಾಂಡೇಟರಿ ಆಗಿರುತ್ತೆ. ಇಲ್ಲ UR ಅನ್ರಿಸರ್ವ್ ಅಂತ ಸೆಲೆಕ್ಟ್ ಮಾಡಿದರೆ ಯಾವುದೇ ಡೀಟೇಲ್ಸನ್ನು ಕೇಳೋದಿಲ್ಲ. ನೆಕ್ಸ್ಟ್ ಪೋಸ್ಟಲ್ ಅಡ್ರೆಸ್ ಅಂತ ಇದೆ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ನಿಮ್ಮ ಒಂದು ಡೀಟೇಲ್ಸನ್ನು ಫಿಲ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ.
ಇದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಅದರ್ ಡೀಟೇಲ್ಸ್ ಅಂತ ಇದೆ. ನೀವು ಯಾವುದಾದ್ರೂ ಮತ್ತೆ ರಿಸರ್ವೇಷನ್ನ ಕೇಳ್ತಾ ಇದ್ದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾ ಅಥವಾ ನಿಮ್ಮ ಡಿಸಬಿಲಿಟಿ ಏನಾದರೂ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಆ ಡೀಟೇಲ್ಸನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮಗಾದರೂ ಸ್ಕ್ರೈಬ್ ಅಂದರೆ ನಿಮ್ಮ ಒಂದು ಬರಹಗಾರರು ಏನಾದರೂ ಬೇಕಾಗಿದ್ದರೆ ಅವ್ರನ್ನ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ EBC ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ಸರ್ಟಿಫಿಕೇಟ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗತ್ತೆ. ಮತ್ತು ಅದಾದಮೇಲೆ ರೈಲ್ವೆನಲ್ಲಿ ನೀವು ಪ್ರಸ್ತುತ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳಿದರೆ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ನೆಕ್ಸ್ಟ್ ನೀವು ITI ಮುಗಿಸಿದ್ರೆ ನಿಮ್ಮ ಒಂದು ಅಪ್ರೆಂಟಿಸ್ ಏನಾದರೂ ಮುಗಿಸಿದ್ದೀರಾ ರೈಲ್ವೆನಲ್ಲಿ ಅಂತ ಕೇಳಿದೆ, ಅದು ಮುಗಿಸಿದ್ರೆ ಎಸ್ ಅಂತ ಕೊಟ್ಟು ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದು ಕಂಪಲ್ಸರಿಯಾಗಿ ನೀವು ಎಂಟರ್ ಮಾಡಬೇಕಾಗತ್ತೆ ಎಲ್ಲರೂ. ಬ್ಯಾಂಕ್ ಡೀಟೇಲ್ಸ್ ಫಾರ್ ರಿಫಂಡ್ ಅಂತ ಇದೆ. ನೀವು ಅಮೌಂಟ್ ಕಟ್ತಿರಲ್ಲ 500 ರೂಪಾಯಿ, ಅದರಲ್ಲಿ 400 ರೂಪಾಯಿಗಳು ನಿಮಗೆ ರಿಫಂಡ್ ಆಗೋದ್ರಿಂದ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇದಾದಮೇಲೆ ನಿಮ್ಮ ಒಂದು ಎಜುಕೇಷನ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. ಎಲ್ಲರೂ SSLC ಮೆಟ್ರಿಕ್ಯುಲೇಷನ್ ಡೀಟೇಲ್ಸನ್ನು ಎಂಟರ್ ಮಾಡೋದು ಕಂಪಲ್ಸರಿ ಆಗಿದ್ದು SSLC ಡೀಟೇಲ್ಸನ್ನು ಎಂಟರ್ ಮಾಡಿ ನಂತರ ITI ಏನಾದರೂ ಮುಗಿದಿದ್ರೆ ITI ಡೀಟೇಲ್ಸನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇದಾದಮೇಲೆ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ ಎರಡನ್ನೇ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇದ್ದು ಎರಡನ್ನೂ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಬ್ಯಾಕ್ಗ್ರೌಂಡ್ ವೈಟ್ ಆಗಿರಬೇಕು, ಅದನ್ನು ಸ್ವಲ್ಪ ಜಾಗರೂಕರಾಗಿ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಇದಾದಮೇಲೆ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು RRBಯಲ್ಲಿ ನೀವು ಏನು ಕ್ವಾಲಿಫಿಕೇಷನ್ನ ಎಂಟರ್ ಮಾಡಿರ್ತಾರಲ್ಲ ನಿಮ್ಮ ಕ್ವಾಲಿಫಿಕೇಷನ್ ತಕ್ಕ ಹಾಗೆ ನಿಮ್ಮ ಒಂದು ಯಾವುದೆಲ್ಲಕ್ಕೆಲ್ಲ ನೀವು ಎಲಿಜಿಬಲ್ ಇದ್ದಾರಲ್ಲ ಆ ಜಾಬ್ಸನ್ನು ಇಲ್ಲಿ ತೋರಿಸುತ್ತೆ. ಲೆಫ್ಟ್ ಸೈಡ್ನಲ್ಲಿ ಪ್ರಿಫರೆನ್ಸನ್ನು ಕೊಡಬೇಕಾಗತ್ತೆ. ಇಲ್ಲಿ ಪ್ಲಸ್ ಅಂತ ಇದ್ದಾರಲ್ಲ ಅದರ ಮೇಲೆ ಪ್ಲಸ್ ಅಂತ ಕ್ಲಿಕ್ ಮಾಡ್ತಾ ಹೋದರೆ ರೈಟ್ ಸೈಡ್ನಲ್ಲಿ ಬ್ಲ್ಯಾಂಕ್ ಇರುವಂಥ ಕಾಲಮ್ನಲ್ಲಿ ಆ ಒಂದು ಜಾಬ್ ಹುದ್ದೆಯ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ನಿಮಗೆ ಪ್ರಿಫರೆನ್ಸನ್ನು ಯಾವುದು ಫಸ್ಟ್ ಕೊಡ್ತಿರಲ್ಲ ಅದನ್ನು ಫಸ್ಟಿಗೆ ನೆಕ್ಸ್ಟ್ ಒಂದೊಂದಾಗಿ ಎಲ್ಲ ಒಂದು ಜಾಬ್ಸ್ಗಳಿಗೆ ನೀವು ಪ್ರಿಫರೆನ್ಸನ್ನು ಕೊಡಬೇಕಾಗತ್ತೆ. ಎಲ್ಲವನ್ನು ಒಂದು ಸಾರಿ ನೀವು ಪ್ರಿಫರೆನ್ಸ್ ಕೊಟ್ಟಾದಮೇಲೆ ಎಲ್ಲ ಜಾಬ್ಸ್ ಹುದ್ದೆಗಳಿದಾವಲ್ಲ ಇಲ್ಲಿ ರೈಟ್ಸ್ನಲ್ಲಿ ಶೋ ಆಗ್ತಾ ಇದೆ ನೋಡ್ತಾ ಇರ್ಬೋದು. ಇದಾದಮೇಲೆ ಎಲ್ಲ ಚೆಕ್ ಬಾಕ್ಸ್ಗಳಿಗೆ ಕ್ಲಿಕ್ ಮಾರ್ಕ್ ಮಾಡಿ ನಿಮ್ಮ ಒಂದು ಪ್ಲೇಸನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಇಲ್ಲಿ ಪ್ರಿವ್ಯೂ ಅಂತ ನೋಡಿಕೊಂಡು ಯಾವುದಾದ್ರೂ ಡೀಟೇಲ್ಸ್ ಏನಾದರೂ ರಾಂಗ್ ಇದ್ದರೆ ಎಡಿಟ್ ಅಂತ ಕೊಡಿ, ಇಲ್ಲ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿರುವ ಡೀಟೇಲ್ಸ್ ಸರಿಯಾಗಿದ್ದರೆ ಮಾಹಿತಿ ಸರಿಯಾಗಿದ್ದರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ಇಷ್ಟ ಆದರೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಸಕ್ಸಸ್ ಆಗಿ ಸಬ್ಮಿಟ್ ಆಗುತ್ತೆ. ಇದಾದಮೇಲೆ ನಿಮ್ಮ ಒಂದು ಪೇಮೆಂಟಿಗೆ ಶೋ ಆಗುತ್ತೆ. ಪೇಮೆಂಟನ್ನು ಇಲ್ಲಿ ಪ್ರೊಸೀಡ್ ಮಾಡಬೇಕಾಗತ್ತೆ. ಇಲ್ಲಿ SC ST ಅವರಿಗೆ ಮತ್ತು ಫಿಮೇಲ್ ಅವರಿಗೆ 250 ರೂಪಾಯಿಗಳ ಚಾನಲ್ ಇದ್ದು ಅದರ್ಸ್ ಮತ್ತು OBC ಅವರಿಗೆ ಜನರಲ್ನವ್ರಿಗೆ 500 ರೂಪಾಯಿ ಚಾನಲ್ ಇದ್ದು ಇಲ್ಲಿ ಆನ್ಲೈನ್ ಮೂಲಕ ನೀವು ಈ ಒಂದು ಚಾನಲ್ನ ಭರ್ತಿ ಮಾಡಬೇಕಾಗತ್ತೆ. ಇಲ್ಲಿ ನಾನು UPI ಸೆಲೆಕ್ಟ್ ಮಾಡಿಕೊಂಡು ಬಾರ್ಕೋಡ್ ಶೋ ಆಗುತ್ತೆ, ಈಸಿಯಾಗಿ ಇಲ್ಲಿ ಸ್ಕ್ಯಾನ್ ಮಾಡಿ ನಾವೊಂದು ಕ್ಯಾಶನ್ನು ಚಾನಲ್ನ ತುಂಬೋದಾಗಿದೆ. ಇದನ್ನು ಚಾನಲ್ನ ತುಂಬಿದಾದಮೇಲೆ ಇಲ್ಲಿಗೆ ಅಪ್ಲಿಕೇಶನ್ ಹಾಕುವಂಥ ಪ್ರೊಸೆಸ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ರೆಸಿಪ್ಟ್ ಜನರೇಟ್ ಆಯಿತು. ಇದನ್ನು ಪ್ರಿಂಟೌಟ್ ತೆಗೆದು ನಿಮ್ಮ ಕಸ್ಟಮರ್ಗೆ ಕೊಡ್ಬೋದಾಗಿದ್ದು. ಇದಾದಮೇಲೆ ಹಿಸ್ಟ್ರಿ ಆಫ್ ಅಪ್ಲಿಕೇಶನ್ ಅಂತ ಇರುತ್ತೆ, ಅಲ್ಲಿ ಹಿಸ್ಟ್ರಿ ಆಫ್ ಅಪ್ಲಿಕೇಶನ್ನಲ್ಲಿ ಹೋಗಿ ನೀವು ನಿಮ್ಮ ಸದ್ಯ ಅರ್ಜಿ ಸಲ್ಲಿಸಿದಂಥ ಒಂದು ಅಪ್ಲಿಕೇಶನ್ನ ಒಂದು ಎಕ್ನಾಲಜ್ಮೆಂಟನ್ನು ಕೂಡ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಕಸ್ಟಮರ್ಗೆ ಪ್ರಿಂಟೌಟನ್ನು ತೆಗೆದು ಕೊಡ್ಬೋದಾಗಿದೆ. ಈ ವಿಡಿಯೋಗೆ ಸಂಬಂಧಿಸಿದಂತೆ ಯಾವುದೇ ತೊಂದರೆಗಳು ನಿಮಗೆ ಉಂಟಾದರೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸಿ, ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಬಟನ್ನ ಒತ್ತಿ. ಧನ್ಯವಾದಗಳು.